ಹೇಳಿದ್ರು ಈಗಲೇ ಅರೆಸ್ಟ್ ಆಗಬೇಕು. ವಿಡಿಯೋದಲ್ಲಿ ಹೆಚ್ಚಾಗಿ ಎಲ್ಲರಿಗಿಂತ ಕಾಣ್ತಿರೋದು ಪ್ರದೀಪ್ ಈಶ್ವರ್ ಅವರು. ಪ್ರದೀಪ್ ಈಶ್ವರ್ ಅವರೇ ಇದೆಲ್ಲ ಇದಕ್ಕೂ ಮೂಲ ಕಾರಣ. ಚಿಕ್ಕಬಳ್ಳಾಪುರದಲ್ಲಿ ಕೆಂಪೇಗೌಡ ಜಯಂತಿಯಂದು ನಡೆದ ಗಲಾಟೆಗೆ ಶಾಸಕ ಪ್ರದೀಪ್ ಈಶ್ವರ್ ಪ್ರಚೋದನೆಯೇ ಕಾರಣ. ಕೆಂಪೇಗೌಡ ಜಯಂತಿಗೆ ಸಮುದಾಯದವರನ್ನೇ ಬರದಂತೆ ತಡೆದ ಉದ್ದೇಶವೇನು? ಜೆಡಿಎಸ್ ನಾಯಕ ಮಾಜಿ ಸಿಎಂ ಕುಮಾರಸ್ವಾಮಿಯ ನಿಂದನೆ ಮಾಡಿದ್ದು ಯಾಕೆ? ಕಾರ್ಯಕ್ರಮ ಮುಗಿಸಿ ಹೊರ ಹೋಗುವಾಗ ಸಮುದಾಯದ ಜನರನ್ನ ಛೇಡಿಸುವಂತೆ ತೋಳು ತಟ್ಟಿ ಮೀಸೆ ತಿರುವಿ ರೊಚ್ಚಿಗೆಬ್ಬಿಸಿದ್ದು ಪ್ರದೀಪ್ ಈಶ್ವರ್ ಎಂಬುದು ಅಂದು ನೋಡಿದ ಎಲ್ಲ ಸುದ್ದಿ ಮಾಧ್ಯಮಗಳಲ್ಲಿ ಸ್ಪಷ್ಟನೆ ಸಿಕ್ಕಿದೆ. ಆಗ ಈ ಎಲ್ಲ ಗೊಂದಲ ಸೃಷ್ಟಿಸಿದ್ದೇ ಪ್ರದೀಪ್ ಈಶ್ವರ್ ಎಂಬುದು ಸ್ಪಷ್ಟವಾಗಿದೆ. ಆದ್ರೆ ಪೊಲೀಸರು ಜಯಂತಿಗೆ ಬಂದ ಸಮುದಾಯವನ್ನ ಟಾರ್ಗೆಟ್ ಮಾಡಿ ಅವರನ್ನ ಬಂಧಿಸುತ್ತಿದ್ದಾರೆ. ಘಟನೆಗೆ ಕಾರಣವಾದ ಪ್ರದೀಪ್ ಈಶ್ವರ್ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು ಎಂದು ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಈ ವೇಳೆ ಮಾತನಾಡಿರುವ ಸಂದೀಪ್ ರೆಡ್ಡಿ, ಪ್ರಚೋದನೆ ನೀಡಿದ್ದು ಗಲಭೆಗೆ ಕಾರಣರಾಗಿದ್ದು ಪ್ರದೀಪ್ ಈಶ್ವರ್. ಹಾಗಾಗಿ ದೂರು ದಾಖಲಾಗುವಾಗ ಅವರು ಕಾರಣರಾಗಿರುವಾಗ ಶಾಸಕರ ಮೇಲೂ ಎಫ್ಐಆರ್ ದಾಖಲಿಸಬೇಕೆಂದು ಪಟ್ಟು ಹಿಡಿದಿದ್ದೇವೆ. ಪೊಲೀಸ್ ಎಎಸ್ಪಿ ಮತ್ತು ಡಿವೈಎಸ್ಪಿ ಜೊತೆ ದೀರ್ಘ ಚರ್ಚೆಯ ನಂತರ ಕೊನೆಗೂ ದೂರು ಸ್ವೀಕರಿಸಿದ್ದಾರೆ. 14 ದಿನದೊಳಗೆ ಎಫ್ಐಆರ್ ದಾಖಲಾಗಬೇಕು. ನಮಗೆ ಗೊತ್ತಿರುವ ನೆಲದ ಕಾನೂನಿನ ಪ್ರಕಾರ ದೂರು ನೀಡಿದ್ದೇವೆ ಎಂದರು. ವಿಡಿಯೋದಲ್ಲಿ ಹೆಚ್ಚಾಗಿ ಎಲ್ಲರಿಗಿಂತ ಕಾಣ್ತಿರೋದು ಪ್ರದೀಪ್ ಈಶ್ವರ್ ಅವರು. ಪ್ರದೀಪ್ ಈಶ್ವರ್ ಅವರೇ ಇದೆಲ್ಲ ಇದಕ್ಕೂ ಮೂಲ ಕಾರಣ. ಅವರೇ ಆ ರೀತಿಯ ಹಾವಭಾವ ಇದು ಮಾಡಿ ಇಡೀ ಚಿಕ್ಕಬಳ್ಳಾಪುರದ ಶಾಂತಿ ಕದಡುವಂಥ ಕೆಲಸ ಮಾಡಿದ್ದು, ಪ್ರಚೋದನಕಾರಿಯಾಗಿ ನಡ್ಕೊಂಡಿದ್ದು ಅವರೇ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಮೊದಲು ಅವರನ್ನು ಅರೆಸ್ಟ್ ಮಾಡಿ ಅವ್ರ ಮೇಲೆ ನಾವು ಕಂಪ್ಲೇಂಟ್ ಕೊಡ್ತೀವಿ. ನೀವು ಬೇರೆಯವ್ರನ್ನಾದರೆ ಸುಮೋಟೋ ಮಾಡ್ಕೊಂಡ್ಬಿಡ್ತೀರಾ, ಇವ್ರನ್ನ ಮಾಡೋ ಅಷ್ಟು ನಿಮಗೆ ಶಕ್ತಿ ಇದೆಯೋ ಅಲ್ಲ ಗೊತ್ತಿಲ್ಲ. ನಾವು ಒಬ್ಬರು ಸಾರ್ವಜನಿಕರು ಬಂದು ನಾವು ಕೊಡ್ತೀವಿ, ಕಂಪ್ಲೇಂಟ್ ತೊಗೊಳ್ಳಿ, ಅವ್ರನ್ನ ಅರೆಸ್ಟ್ ಮಾಡಿ ಎಫ್ಐಆರ್ ಮಾಡಿ ಅಂತ ಹೇಳಿದ್ವಿ. ಅವರೀಗ ಕಂಪ್ಲೇಂಟ್ ಸುಮಾರು ಹೊತ್ತು ಆದಮೇಲೆ ಕಂಪ್ಲೇಂಟನ್ನು ತಗೊಂಡ್ರು, ಅದಕ್ಕೆ ಅಕ್ನಾಲಜ್ಮೆಂಟ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಾವೇನು ಹೇಳಿದ್ವಿ, ಈಗಲೇ ಅರೆಸ್ಟ್ ಆಗಬೇಕು, ಈಗಲೇ ಎಫ್ಐಆರ್ ಆಗಬೇಕು ಅಂತ ಹೇಳಿದ್ವಿ. ಪೊಲೀಸರು 150 ಜನರ ಮೇಲೆ ಎಫ್ಐಆರ್ ಇದೆ ಅಂತ ಒಕ್ಕಲಿಗ ಸಮುದಾಯದ ರೈತ ಮಕ್ಕಳನ್ನ ಎಲ್ಲಂದ್ರಲ್ಲಿ ಬಂಧಿಸುವುದು ನಿಲ್ಲಿಸಬೇಕು. ಈಗಾಗಲೇ ಯಾರನ್ನ ಬಂಧಿಸ್ತಾರೆ, ಎಲ್ಲಿ ಬಂಧಿಸ್ತಾರೆ ಅನ್ನೋ ಭಯದಿಂದ ರೈತ ಮಕ್ಕಳು ಮನೆ ಊರು ಬಿಟ್ಟು ಹೋಗುವಂತಾಗಿದೆ. ಆದ್ರಿಂದ ಪೊಲೀಸರು ನಮಗೆ ಎಷ್ಟು ಜನರನ್ನ ಬಂಧಿಸ್ತೀರಿ ಅನ್ನೋ ಖಚಿತ ಮಾಹಿತಿ ತಿಳಿಸುವಂತೆ ಒತ್ತಾಯಿಸಿದ್ದಕ್ಕೆ ಈಗಾಗಲೇ 9 ಜನರನ್ನ ಬಂಧಿಸಲಾಗಿದೆ. ಇನ್ನು 45 ಜನರನ್ನ ಬಂಧಿಸಬಹುದು. ಅದು ಯಾರ್ಯಾರು ಅನ್ನೋ ಪಟ್ಟಿಯನ್ನ ನಿಮಗೆ ಕೊಡ್ತೇವೆ ಎಂದು ಹೇಳಿದ್ದಾರೆ. ಹಾಗೆ ಮಾಡಿದ್ರೆ ಅಲ್ಲಿಗೆ ಉಳಿದವರು ನೆಮ್ಮದಿಯಾಗಿ ಅವರವರ ಮನೆಗಳಲ್ಲಿ ಇರೋದಕ್ಕೆ ಆಗುತ್ತೆ ಎಂದ್ರು. ಇದೇ ವೇಳೆ 2-3 ಜಾತಿಗಳ ಮಧ್ಯೆ ಬೆಂಕಿ ಹಚ್ಚಲು ಹೊರಟಿರುವ ಪ್ರದೀಪ್, ನಿನ್ನ ಉದ್ದೇಶ ಇಲ್ಲೇನೂ ನಡೆಯೋಲ್ಲ. ನೀವೊಬ್ಬ ಶಾಸಕನಾಗಿ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಸಾಮರಸ್ಯ ಕದಡದಂತೆ ಹೋದ್ರೆ ಜನರ ಮನಸ್ಸಲ್ಲಿ ಇರ್ತೀಯ, ಇಲ್ಲಾಂದ್ರೆ ಮನೆಗೆ ಹೋಗುವುದು ಖಚಿತ ಎಂದು ಗುಡುಗಿದರು. ಚಿಕ್ಕಬಳ್ಳಾಪುರದಲ್ಲಿ ಮತ್ತು ಮಂಚೇನಹಳ್ಳಿ ತಾಲೂಕಿನಲ್ಲಿರುವಂತಹ 100ರಿಂದ 150 ಜನಗಳ ಮೇಲೆ ಎಫ್ಐಆರ್ ಮಾಡಿಸ್ಬೇಕು ಅಂತ ಎಫ್ಐಆರ್ ಕಾಪಿನೇ ರೆಡಿ ಮಾಡಿಸ್ಬಿಡ್ತು, ಪ್ರೆಷರ್ ಹಾಕಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ. ಆ 100ರಿಂದ 150 ಯಾರು ಅಂತ ಗೊತ್ತಿಲ್ದಿರ 1,000 ಜನರಷ್ಟು ಹುಡುಗರು, ಯುವಕರು ಅಲ್ಲಿ ಪಾಲ್ಗೊಂಡಿದ್ದವರೆಲ್ಲರೂ ಎಲ್ಲಿ ನಮ್ಮನ್ನು ಅರೆಸ್ಟ್ ಮಾಡ್ತಾರೋ, ಎಲ್ಲಿ ನಮ್ಮ ಮನೆಗಳಿಗೆ ಪೊಲೀಸ್ ಬರ್ತಾರೋ, ಎಲ್ಲಿ ತಮ್ಮನ್ನು ವಿಚಾರಣೆಗೆ ಕರೆಸ್ತಾರೋ, ತಮ್ಮನ್ನು ಏನು ಮಾಡ್ತಾರೋ ಅನ್ನೋ ಒಂದು ಗೊಂದಲದಲ್ಲಿ, ಒಂದು ಭಯದ ವಾತಾವರಣದಲ್ಲಿ ನಿನ್ನೆ ರಾತ್ರಿಯಿಂದ ಇತ್ತು. ಯಾಕಂದರೆ ಮೊನ್ನೆ 4 ಜನನ ಅರೆಸ್ಟ್ ಮಾಡಿದ್ರು. 4 ಜನನ ಅರೆಸ್ಟ್ ಮಾಡಿದಾಗ ಅವ್ರಿಗೆ ಬೇಲ್ಗೆ ಇನ್ನೊಂದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಅಂತಹ ಒಂದು ವಿಷಯದಲ್ಲಿ ನಿನ್ನೆ ರಾತ್ರಿ ಮತ್ತೆ ಒಂದು 5-6 ಜನನ ಕರ್ಕೊಂಡ್ಬಂದಿದ್ದಾರೆ. ಮತ್ತು ಯಾರು ಏನು ಒಂದು ಗಾಸಿಪ್ಸ್ ಹರಡಿಸ್ತಿದ್ದಾರೆ ಅದಕ್ಕೆ ಕುಮ್ಮಕ್ಕು ನೀಡೋ ರೀತಿಯಲ್ಲಿ ಒಂದು ಡೆವಲಪ್ಮೆಂಟ್ಸ್ ಆಗ್ತಿದೆ. ಅದಕ್ಕೋಸ್ಕರ ತುಂಬ ಜನ ಯುವಕರು, ಅವರ ತಂದೆಗಳು, ತಾಯಂದರು, ನಮ್ಮ